ಅಲ್ಲ ಕಣಮ್ಮ ಕೀರ್ತಿ, ಯಾವಾಗ್ಲೂ ನೋಡಿರೆ ಫೋನ್ ನೋಡ್ತಿರ್ತೀಯಲ್ಲಮ್ಮ, ಕಣ್ಣು ನೋವು ಬರಲ್ವೇ? ಅದಲ್ದಲೇನ ಯಾವಾಗ್ಲೂ ಫೋನ್ ನೋಡ್ಬಾರ್ದು ಕಣಮ್ಮ. ಆಮೇಲೆ ಯಾವಾಗ್ಲೂ ನಿಂತ್ಕೊಂಡು ಫೋಟೋ ತಕೊಂಬೋದು, ವಿಡಿಯೋ ಮಾಡ್ಕೊಂಬೋದು ಮಾಡ್ತೀಯಲ್ಲ, ಅವನ್ನೆಲ್ಲ ಯೋಗ ಮಾಡ್ತೀಯ. ಯೋಗ ಮಾಡ್ತೀಯಮ್ಮ ನೀನು. ಆ ಪಾರ್ಟಿ ಎಲ್ಲ ಫೋಟೋ ತಕೊಂಬೋದು, ವಿಡಿಯೋ ಮಾಡೋದು ಮಾಡ್ಕೊಂತೀಯಲ್ಲ, ಯೋಗ ಮಾಡ್ತೀಯ ಅವನ್ನೆಲ್ಲನ. ಅಮ್ಮ ನಾನು ನಿನ್ಗೆ ಹೇಳ್ತಾ ಇರ್ಲಿಲ್ವಾ ಅಮ್ಮ, ಅದೇ ನನ್ನ ಫ್ರೆಂಡ್ ಒಬ್ಳು ಯೂಟ್ಯೂಬಿಗೆ ಫೋಟೋ ಹಾಕ್ತಾಳೆ, ವಿಡಿಯೋ ಹಾಕ್ತಾಳೆ, ಅದರಿಂದ ದುಡ್ಡು ಬರುತ್ತೆ, ತಿಂಗಳ ಅವಳಿಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ನಲ್ಲಮ್ಮ, ಅವಳೇ ಅಮ್ಮ ಇವಳು. ಯೂಟ್ಯೂಬ್ ಇಂದ ದುಡ್ಡು ಬರ್ತೈತೆ? ಯೂಟ್ಯೂಬ್ ಅಂದ್ರೆ ಯಾವ್ದು? ಯಾರು ದುಡ್ಡು ಕೊಡೋದು? ಅಲ್ಲ, ನಮ್ಮ ಫೋಟೋ ವಿಡಿಯೋ ಕಳ್ಸಿದ್ರೆ ದುಡ್ಡು ಕೊಡ್ತಾರೆ ಆಂಟಿ. ಆ ತರ ಅಲ್ಲ ಆಂಟಿ, ನಮ್ಮ ಫೋಟೋ ವಿಡಿಯೋ ಕಳ್ಸಿದ ತಕ್ಷಣ ದುಡ್ಡು ಕೊಡೋದಿಲ್ಲ. ಯೂಟ್ಯೂಬ್ ಅಂತ ಫೋನಲ್ಲಿ ಇರುತ್ತೆ, ಅದಕ್ಕೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಗೆ ಎಷ್ಟು ವ್ಯೂಸ್ ಬರುತ್ತೋ ಅದ್ರ ಮೇಲೆ ನಮ್ಗೆ ದುಡ್ಡು ಕೊಡ್ತಾರೆ ಆಂಟಿ. ನಾನು ತುಂಬಾ ದಿನದಿಂದ ಮಾಡ್ತಿದ್ದೀನಿ. ಅದನ್ನ ಹೇಳ್ತಾ ಇದ್ದಾಳೆ ಸ್ಫೂರ್ತಿ. ಅಲ್ಲ ಕಣಮ್ಮ, ನಮ್ಮ ಫೋಟೋ ವಿಡಿಯೋ ಹಾಕಿ ಯಾರನ್ನ ನೋಡಿರಿ ಅದ್ ಹೆಂಗಮ್ಮ ದುಡ್ಡು ಕೊಡ್ತಾರೆ ಕೀರ್ತಿ? ಹ್ಞೂ ಅಮ್ಮ, ಅವಳು ಹೇಳ್ತಾ ಇರೋದು ನಿಜ. ನೀನು ಹೇಳ್ತಾ ಇದ್ದೆ ಸುಳ್ಳು ಸುಳ್ಳು, ಅದ್ ಹೆಂಗೆ ದುಡ್ಡು ಕೊಡ್ತಾರೆ ಅಂತ ಕೇಳ್ತಿದ್ದೆ ನೋಡು. ಅದ್ ಹೆಂಗ್ ದುಡ್ಡು ಬರ್ತೈತೆ, ಅದ್ ಯಾಕೆ ದುಡ್ಡು ಕೊಡ್ತಾರೆ, ಅಲ್ಲ ನೋಡ್ತಿದ್ದಂಗೆ ನೋಡ್ದಾರಲ್ಲ ಯಾಕೆ ದುಡ್ಡು ಕೊಡ್ತಾರೆ ಅಂತ ಕೇಳ್ತಿದ್ದಲ್ಲ. ಈಗ ನೀನ್ ಏನ್ ಕೇಳ್ಬೇಕು ಅಂದ್ರೆ ಅವಳನ್ನೇ ಕೇಳು, ಅವಳೆ ಎಲ್ಲ ಹೇಳ್ತಾಳೆ. ಹ್ಞೂ ಕಣಮ್ಮ. ಅಲ್ಲ ಕಣಮ್ಮ, ನನಗೆ ಸ್ಫೂರ್ತಿ ಹೇಳ್ತಿದ್ಲು, ಅಮ್ಮ ಮತ್ತೀಗ ಕೀರ್ತಿ ಅಂತ ನನ್ನ ಫ್ರೆಂಡ್ ಇದ್ದಾಳೆ, ಅವಳಿಗೆ ಯೂಟ್ಯೂಬ್ ಇಂದ ದುಡ್ಡು ಬರ್ತೈತೆ, ತಿಂಗಳ ಬರ್ತೈತೆ ಕಣಮ್ಮ ಅಂತಾನ. ನಾನು ಅದಕ್ಕೆ ಕೇಳ್ದೆ, ಅಲ್ಲ ಕಣೆ ಈಗ ಯಾರನ್ನ ನೋಡ್ದಾರ ಅದ್ ಹೆಂಗೆ ನಿಮಗೆ ದುಡ್ಡು ಕೊಡ್ತಾರೆ ಅಂತ. ಅಲ್ಲ ಕಣಮ್ಮ ಕೀರ್ತಿ, ನೋಡ್ದಾರೆ ಯಾಕಮ್ಮ ನಿಮಗೆ ದುಡ್ಡು ಕೊಡ್ತಾರೆ? ಅದು ಇನ್ನ ಹೆಚ್ಚಾಗಿ ಫೋಟೋ ವಿಡಿಯೋ ಹಾಕ್ರಿ ಅಂತ ಏನನ್ನ ಕೊಡ್ಗಿಡ್ತಾರೆ. ಅಯ್ಯೋ ಆಂಟಿ, ಆ ರೀತಿ ಎಲ್ಲ ಅಲ್ಲ ಆಂಟಿ. ಅಲ್ಲ, ಯಾಕೆ ನಮ್ಮ ಫೋಟೋ ವಿಡಿಯೋ ನೋಡಿದವ್ರು ಯಾರು ನಮಗೆ ದುಡ್ಡು ಕೊಡೋದಿಲ್ಲ, ಅವ್ರು ಯಾಕೆ ನಮಗೆ ದುಡ್ಡು ಕೊಡ್ತಾರೆ ಹೇಳ್ರಿ? ಅದು ಏನು ಅಂತ ಹೇಳ್ತೀನಿ ಕೇಳಿ. ಯೂಟ್ಯೂಬ್ ಅನ್ನೋದು ಒಂದು ಆ್ಯಪ್ ಇರುತ್ತೆ ಫೋನಲ್ಲಿ. ಆ ಆ್ಯಪಲ್ಲಿ ನಾವು ವಿಡಿಯೋಸ್ ಫೋಟೋಸ್ ಎಲ್ಲ ಹಾಕ್ಬೋದು. ಫೋಟೋಸ್ನ ಪೋಸ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನಮ್ಮ ಫೋಟೋ ಹಾಕ್ಬೋದು. ಇಷ್ಟ ಇರೋರು ಅದಕ್ಕೆ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಆಮೇಲೆ ಈಗ ನಾವು ವಿಡಿಯೋಸ್ ಹಾಕ್ತೀವಿ. ಈಗ ನಾನೇ ಅನ್ಕೊಳ್ಳಿ ಆಂಟಿ, ನಾನು ಏನು ಹಾಕ್ತೀನಿ ಅಂದರೆ ಡೈಲಿ ನನ್ನ ಮನೇಲಿ ಏನು ಮಾಡ್ತೀನಿ, ಈಗ ಕಾಲೇಜ್ಗೆ ಹೋಗ್ತೀನಿ, ಆಮೇಲೆ ಬಂದು ಮನೇಲೆಲ್ಲ ಏನು ಕೆಲಸ ಮಾಡ್ತೀನಿ, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇದ್ದಾರೆ, ನಮ್ಮ ಮನೇಲಿ ಇವತ್ತು ಏನು ಮಾಡಿದ್ರು ಎಲ್ಲ ಹಾಕ್ತೀನಿ. ಆಮೇಲೆ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ತೀನಲ್ಲ, ಅಂದರೆ ಇವಾಗ ಯಾವನ್ನ ಪ್ಲೇಸ್ಗಳು ನೋಡೋಕೆ ಹೋಗ್ತೀನಲ್ಲ ಆಂಟಿ, ಅದನ್ನು ಕೂಡ ಹಾಕ್ತೀನಿ. ನನ್ನ ವಿಡಿಯೋಸ್ ಇಷ್ಟ ಆದರೂ ಡೈಲಿ ನಾನು ಹಾಕೋ ವಿಡಿಯೋಗಳನ್ನ ನೋಡ್ತಾರೆ. ಆ ವಿಡಿಯೋ ಎಷ್ಟು ಓಡಿರ್ತವೆ, ಈಗ 3,000 ಜನ ನೋಡಿದ್ರೆ ಇಷ್ಟು ದುಡ್ಡು ಅಂತ ಬರುತ್ತೆ, 4,000 ಜನ ನೋಡಿದ್ರೆ ಇಷ್ಟು ದುಡ್ಡು ಅಂತ ಬರುತ್ತೆ. ಆದ್ರೆ ನಮಗೆ ದುಡ್ಡು ಕೊಡೋದು ಈಗ ನಮ್ಮ ವಿಡಿಯೋ ನೋಡ್ತಾರಲ್ಲ ಅವರಲ್ಲ ಆಂಟಿ, ಯೂಟ್ಯೂಬ್ನವರು ನಮಗೆ ದುಡ್ಡು ಕೊಡ್ತಾರೆ. ಅಲ್ಲಮ್ಮ, ನಮ್ಮ ಫೋಟೋ ವಿಡಿಯೋ ಹಾಕ್ತಿದಂಗೆ ದುಡ್ಡು ಕೊಡ್ತಾರೆ. ಅಯ್ಯೋ ಭಗವಂತ. ಈ ಸ್ಫೂರ್ತಿ, ಹಂಗಾರೆ ನೀನು ಇಂಥದೊಂದು ದೊಡ್ಡ ಫೋನ್ ತಗೊಂಡು ಕೀರ್ತಿ ತಗ ಎಲ್ಲ ಹೇಳಿಸ್ಕೊಂಡು ನೀನು ಮಾಡೆ. ನೀನು ಮಾಡು, ನಾಳೆಯಿಂದ ನಿನಗೂ ದುಡ್ಡು ಬರ್ತೈತಲ್ಲ, ಮಾಡಿ ನೀನು. ಕುಣಿತಾಳೆ ಇವನತ್ತೆ ಏ ಸ್ಫೂರ್ತಿ, ಯಾಕೆ ನಿಮ್ಮ ಅಮ್ಮ ಹೆಂಗ್ ಆಡ್ತಾಳೆ? ಅಯ್ಯೋ ಭಗವಂತ, ಇವಳಿಗೆ ಯಾವನ ಹಿಡಿದ್ಬೇ ಯೋನ್ ಕತೆ. ಏನಿಲ್ಲ ಅಜ್ಜಿ, ನಾವೇನೋ ಮಾತಾಡ್ತಾ ಇದೀವಿ, ನೀನು ಸುಮ್ಮನೆ ಇರು ಅಜ್ಜಿ. ಡ್ಯಾನ್ಸ್ ಮಾಡ್ತಾಳಂತೆ. ಅಯ್ಯೋ ಭಗವಂತ, ಈ ವಯಸ್ಸಾಗ ಡ್ಯಾನ್ಸು? ಓ ಶಿ ನಾಚಿಕೆ ಆಗಲ್ವೇ ಆ ಹುಡುಗರ ಮುಂದೆ ಕುಣಿಯಾಕೆ? ಅಯ್ಯೋ ಭಗವಂತ, ನೀನೇನೇ ನೀನು ಹಿಂಗಾಗಿದ್ಯಾ ಶಾಂತಿ? ಇದೇನ್ ಸ್ಫೂರ್ತಿ ಬಚ್ಚಿ, ನಾವೊಂದು ಹೇಳಿದ್ರೆ ಅವಚ್ಚಿ ಒಂದು ಹೇಳುತ್ತೆ, ಯಾಕೆ ಕಿವಿ ಕೇಳಿಸಲ್ವಾ ಬಚ್ಚಿಗೆ? ಅಯ್ಯೋ ಬಿಡಮ್ಮ ಕೀರ್ತಿ, ನೀನು ನಮ್ಮ ಮತ್ತೆ ತಲೆ ಕೆಡಿಸ್ಕೆ ಬೇಡ. ಅವತ್ತಿಗೆ ಕಿವಿ ಕೇಳಿಸಲ್ಲ. ಅಲ್ಲ ಕಣಮ್ಮ ಕೀರ್ತಿ, ನಮ್ಮ ಸ್ಫೂರ್ತಿಗೆ ನಾವು ಒಂದು ಫೋನ್ ಕೊಡ್ಸಿರೆ, ಅವಳು ನಾಳೆಯಿಂದ ಫೋಟೋ ವಿಡಿಯೋನ ಅದ್ಯಾತದು ಯೂಟ್ಯೂಬಿಗೆ ಹಾಕಿರೆ ಅವಳಿಗೂ ನಾಳೆಯಿಂದ ದುಡ್ಡು ಬರ್ತೈತೇನಮ್ಮ? ದುಡ್ಡು ಬರ್ತೈತೆ ಅಮ್ಮಂಗಿದ್ರೆ ನಾನೇ ನಾನು ಮಡಿಕೊಂಡಿರೋ ದುಡ್ಡಾಗ ಅವಳಿಗೊಂದು ಫೋನ್ ಕೊಡಿಸ್ತೀನಿ. ದುಡ್ಡು ಬರ್ತೈತೆ ಅಮ್ಮಂಗಿದ್ರೆ ಕೊಡಿಸ್ತೀನಿ, ನೀನು ಹೇಳ್ಕೊಡು, ಹಿಂಗೆ ಮಾಡಾಕು ಅಂತಾನೆ. ಹೇಳ್ಕೊಡ್ತೀನಮ್ಮ ಕೀರ್ತಿ? ಅಯ್ಯೋ ಆಂಟಿ, ಆ ಥರ ಅಲ್ಲ, ನೀವು ಫೋನ್ ಕೊಡಿಸ್ರಿ, ನಾನೇನು ಬೇಡ ಅಂತ ಹೇಳಲ್ಲ. ನಾವು ಯೂಟ್ಯೂಬಿಗೆ ವಿಡಿಯೋ ಹಾಕಿದ ತಕ್ಷಣ ನಮಗೆ ದುಡ್ಡು ಬರಲ್ಲ ಆಂಟಿ. ಹಾಗಮ್ಮ, ಈಗಿನ ಹೇಳ್ದೆ ಯೂಟ್ಯೂಬ್ನಾಗ ದುಡ್ಡು ಬರ್ತೈತೆ ನನಗೆ ತಿಂಗಳ ಅಂತಾನೆ, ಈಗ ನೋಡಿ ದುಡ್ಡು ಬರಲ್ಲ ಅಂತ ಹೇಳ್ತೀಯ. ಇದು ಯಾವ್ದು, ಯಾವ್ದು ನಿಜ ಯಾವ್ದು ಸುಳ್ಳು? ಹೋಗತ್ತಾಗ ನನ್ಗಂತೂ ತಲೆ ಕೆಟ್ಟು ಹೋಗ್ತೈತಮ್ಮ. ಹಂಗಲ್ಲ ಆಂಟಿ, ದುಡ್ಡು ಬರ್ಬೇಕು ಅಂದ್ರೆ ಅದಕ್ಕೂ ಪ್ರೋಸೆಸ್ ಇರುತ್ತೆ. ಈಗ ಏನು ಅಂತ ಹೇಳಿದ್ರೆ, ನಾವು ವಿಡಿಯೋ ಹಾಕ್ತಿವಲ್ವಾ ಆಂಟಿ, ಆ ವಿಡಿಯೋ 4,000 ಗಂಟೆ ಓಡಬೇಕು. ಆಮೇಲೆ ನಮ್ಮ ವಿಡಿಯೋಗೆ ನಮ್ಮ ಚಾನಲ್ಗೆ 1,000 ಜನ ಸಬ್ಸ್ಕ್ರೈಬರ್ಸ್ ಇರಬೇಕು. ಅದಾದ್ಮೇಲೆ ನಮಗೆ ದುಡ್ಡು ಬರೋದು. ನಾವು ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರಲ್ಲ ಆಂಟಿ, ಸ್ವಲ್ಪ ದಿನ ಹೋಗ್ಬೇಕು. ಸ್ವಲ್ಪ ದಿನ ಹೋದ್ಮೇಲೆ 1,000 ಸಬ್ಸ್ಕ್ರೈಬರ್ಸ್, 4,000 ಗಂಟೆ ವಾಚ್ ಅವರ್ ಆದ್ಮೇಲೆ ಮಾನಿಟೈಸೇಷನ್ ಅಂತ ಇರುತ್ತೆ, ಅದನ್ನ ಆನ್ ಮಾಡ್ಕೋಬೇಕು. ಅದನ್ನ ಆನ್ ಮಾಡ್ಕೊಂಡ್ಮೇಲೆ $10 ಆದ್ಮೇಲೆ ಆಡ್ಸೆನ್ಸ್ ಪಿನ್ ಬರುತ್ತೆ. ಗೂಗಲ್ ಆಡ್ಸೆನ್ಸ್ ಪಿನ್ ಬಂದ್ಮೇಲೆ ಅದನ್ನ ನಾವು ಆಡ್ಸೆನ್ಸ್ ಅಕೌಂಟ್ ಇರುತ್ತೆ, ಅದಕ್ಕೆ ನಾವು ಆ ಪಿನ್ ನಂಬರ್ ಹಾಕಿ ಜನರೇಟ್ ಮಾಡ್ಕೊಂಡ್ರೆ ಆವಾಗಿಂದ ನಮಗೆ ದುಡ್ಡು ಬರುತ್ತೆ ಆಂಟಿ. ಯಾತದ ಕಣಮ್ಮ ನೀನ್ ಹೇಳೋದು ನನಗೇನು ಅರ್ಥ ಆಗಕ್ಕಿಲ್ಲ. ಆ ಸ್ಫೂರ್ತಿಗೆ ಹೇಳು,
ಕೇಳ್ಕೊಂತಾಳೆ ಸ್ಫೂರ್ತಿ ಇಮ್ಮಿಕ ಮಿಕ ಕೊಂಡ್ಬಿಟ್ಕೊಂಡು ನೋಡ್ಕೊಂಬದ ಹಚ್ಕಟ ಕೇಳಿಸ್ಕೆ ತಿರ ಒಂದ ಫೋನ್ ಕೊಡಿಸ್ತೀನಿ ನೀನು ಮಾಡಿವಿಂತೆ ಓದ್ಕೊಂಡ್ ಬರ್ಕೊಂಡು ಒಂದ್ ಕ್ಷಣನ ಅದಕ್ಕೂ ವಿಡಿಯೋ ಮಾಡಿ ಹಾಕಿರಿ ಅದ್ರಾಗೂ ದುಡ್ಡು ಗೊತ್ತೈತಿ ಯಾತ್ಕನ ಆಗ್ತೈತಿ. ಅಮ್ಮ ಕೇಳಿಸ್ಕೊಂತ ಇದೀನಿ, ಇಲ್ಲೇ ಪಕ್ಕದಲ್ಲೇ ಕುತ್ಕೊಂಡಿಲ್ವೇನಮ್ಮ, ಕೇಳಿಸ್ಕೊಂತ ಇದೀನಿ ಬಿಡಮ್ಮ. ನೀನು ಫೋನ್ ಕೊಡ್ಸು ತಿರ ಕೀರ್ತಿ ಹತ್ರ ನಾನು ಹೇಳಿಸ್ಕೊಂಡು ಎಲ್ಲ ವಿಡಿಯೋ ಮಾಡಾಕೋದು ಆಮೇಲೆ ಯೂಟ್ಯೂಬ್ಗೆ ಯಾವ ರೀತಿ ಹಾಕೋದು ಎಲ್ಲ ಕೇಳಿ ತಿಳ್ಕೊಂತೀನಿ. ನೀನು ಫೋನ್ ಕೊಡ್ಸು. ಅಲ್ಲ ಕಣಮ್ಮ ಕೀರ್ತಿ, ಇದು ಯಾವ್ದ ಟಿವಿಗೆಲ್ಲ ತೋರಿಸ್ತಾರಲ್ಲ ಆ ಫೋಟೋನ ಅವ್ರ ತಲೆ ತೆಗೆದು ಇವ್ರ ತಲೆ ಇಕ್ಕೋದು, ಇವ್ರ ತಲೆ ತೆಗ್ದು ಅವ್ರ ತಲೆ ಇಕ್ಕೋದು, ಹಿಂಗೆಲ್ಲ ಯಾತದ ಎಡಿಟ್ ಅಂಬದ್ ಮಾಡಿ ಅದು ಇದು ದುಡ್ಡು ಕೇಳ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಹಂಗೆ ಹಾಕಿದೆ ಆದ್ರೆ ಏನಮ್ಮ ಮಾಡೋದು, ದುಡ್ಡು ಬರುತ್ತೆ ಎಂಬುದಲ್ಲಮ್ಮ. ಹಿಂಗೆ ನನ್ನ ತೊಂದ್ರೆ ಆದ್ರೆ ಭಯ ಆಗ್ತೈತಿ. ತಿರ್ಗಾ ಮನೆಗೆ ಗಂಡಸ್ರು ಸುಮ್ಮನಿರ್ತಾರೆ. ಆಂಟಿ ನೀವೇನು ಹೆದರ್ಕೊಳ್ಬೇಡಿ, ಆ ಥರ ಎಲ್ಲ ಆಗಲ್ಲ. ಯೂಟ್ಯೂಬ್ ಯಾವತ್ತೂ ಮೋಸ ಅಲ್ಲ ಆಂಟಿ. ಯೂಟ್ಯೂಬ್ ಇಂದ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ದುಡಿತಾವ್ರೆ, ಹಾಗೆ ಎಷ್ಟೋ ಜನ ತಮ್ಮ ಸಂಸಾರಗಳನ್ನ ಸಾಕ್ತಾವ್ರೆ, ಎಷ್ಟೋ ಜನ ತಮ್ಮ ಜೀವನನ ರೂಪಿಸ್ಕೊಂಡಿದ್ದಾರೆ ಆಂಟಿ. ನಾನು ಫೋನಲ್ಲಿ ನಮ್ಮ ಡ್ಯಾಡಿ ಫೋನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಬಂತು, ಅದನ್ನ ಫಾಲೋ ಮಾಡ್ಕೊಂಡು ನೋಡೋಣ ಇದು ಫೇಕ್ ಅಂದ್ರೆ ಇದು ಸುಳ್ಳು ನಿಜವ ಅಂತ ನಾನು ಕೂಡ ಟ್ರೈ ಮಾಡಿದೆ ಆಂಟಿ. ನನಗೂ ನಂಬಕ್ಕಾಗ್ಲಿಲ್ಲ ಆಂಟಿ. ನನಗೂ ಈಗ ತಿಂಗಳ 10,000ದಿಂದ 15,000 ಒಂದೊಂದ್ಸರಿ 20,000 ಅಂದ್ರೆ ನನಗೂ ಯಾರು ವಿಡಿಯೋಗಳನ್ನ ಜಾಸ್ತಿ ನೋಡ್ತಾರೋ ಅವಾಗ 20,000ವರೆಗೂ ದುಡ್ಡು ಬರುತ್ತೆ ಆಂಟಿ. ಯೋನೋ ಕಣಮ್ಮ ಕೀರ್ತಿ, ನಂಗಂತೂ ಭಯ ಆಗ್ತೈತಿ. ಇವೆಲ್ಲ ನಮ್ಗೆಲ್ಲ ಗೊತ್ತಾಗಕ್ಕಿಲ್ವಲ್ಲ, ಆಮೇಲೆ ಮುಂದೆ ಯೋನ ತೊಂದ್ರೆ ಆಗಿ ಮನೆಗೆ ಗಂಡಸ್ರು ಸುಮ್ಮನೆ ಬಿಟ್ಟಾರೆ, ಸೋರಿಯಾಗಿ ಏರಿಬಿಡ್ತಾರೆ, ಇವರೇ ಅರ್ಧ ಕುಣಿಸ್ತಾರೆ ಆ ಹೆಣ್ಮಕ್ಳನ್ನ ಅಂತಾನ. ಅದಕ್ಕೆ ಭಯ ನಮ್ಮ ಯೋನು ತೊಂದ್ರೆ ತಾಪತ್ರಯ ಆಗಲ್ಲ ಅಂದ್ರೆ ತಿರ ನಾವು ನಮ್ ಸ್ಫೂರ್ತಿಗೆ ಒಂದು ಫೋನ್ ಕೊಡಿಸ್ತೀವಿ. ಹೇಳ್ಕೊಡ್ತೀಯ ತಿರ ಒಂದು ಕೊಡಿಸ್ತೀನಿ. ಅಯ್ಯೋ ಅದಕ್ಕೇನಂತ ಆಂಟಿ, ನಾನೇನ್ ಕಳ್ಕೊಳೋದೇನಿದೆ ಹೇಳ್ರಿ, ತೀರಾ ಅವಳಿಗೆ ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ದುಡ್ಡಿದ್ರೆ ಒಂದು ಫೋನ್ ಕೊಡ್ಸಿ ಅಂದ್ರೆ ಹೇಳ್ತಿದ್ದೀನಲ್ಲ ಆಂಟಿ, ಹಾಕಿದ ತಕ್ಷಣ ದುಡ್ಡು ಬರಲ್ಲ. ಕೆಲವು ಸರಿ ಒಂದ್ ತಿಂಗಳಿಗೆ ನಮ್ದು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ ಆಗುತ್ತೆ, ಕೆಲವು ಸರಿ 2 ತಿಂಗಳಾಗುತ್ತೆ, ಆಮೇಲೆ ತಿಂಗಳ ದುಡ್ಡು ಬರುತ್ತೆ ಆಂಟಿ. ಅಯ್ಯೋ ಪರವಾಗಿಲ್ಲ ಬಿಡು ಕೀರ್ತಿ, ಈಗ ನಾವು ಹೊಲಕ್ಕೆ ಬೀಜ ಇಕ್ತಿದಂಗೆ ಫಸಲು ಬರ್ತೈತಿ ಅನ್ನೋ ಹೇಳು. ಈಗ ಬೀಜ ಇಕ್ಕಿ ಕಳೆ ತೆಗ್ದು ಕೊಯ್ದು ಒಕ್ಕಿ ಎಲ್ಲ ಇದು ತೂದಿ ಕೇರಿ ತಂದು ಮನೆಗೆ ಇಕ್ಕಬೇಕು, ಹಂಗೆ ಅಲ್ವಿ ಇದನ್ನು. ನಾವು ವಿಡಿಯೋ ಮಾಡಿದ ತಕ್ಷಣನೇ ದುಡ್ಡು ಬರ್ಬೇಕು ಅಂದ್ರೆ ಹೆಂಗಾಗ್ತೈತಿ ಹೇಳ್ತೀರಾ? 2 ತಿಂಗಳು 3 ತಿಂಗಳು ಆಗ್ಲಿ ಹೇಳು, ಆಮೇಲೆ ತಿಂಗಳ ಬಂದ್ರೆ ನಮ್ ಸ್ಫೂರ್ತಿಗೂ ಯಾತ್ಕನ ಓದಕ್ ಬರೆಯಕ್ ಆಗ್ತೈತಿ ಅಲ್ವೇನೆ ಸ್ಫೂರ್ತಿ? ಹ್ಞೂ ಕಣಮ್ಮ, ನೀನ್ ಹೇಳೋದು ಸರಿನೇ. ಹ್ಞೂ ಆಂಟಿ, ಎಷ್ಟೋ ಜನ ಇದರಿಂದ ಜೀವನನ ರೂಪಿಸ್ಕೊಂಡಿದ್ದಾರೆ. ಎಷ್ಟು ಜನ ಚೆನ್ನಾಗಿದ್ದಾರೆ ಗೊತ್ತಾ? ಕೆಲವು ಜನ ಮನೆ ಕಟ್ಟಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಒಡವೆ ತಗೊಂಡಿದ್ದಾರೆ, ಎಷ್ಟು ಬಿಂದಾಸ್ ಆಗಿದ್ದಾರೆ ಆಂಟಿ. ಡಾಕ್ಟರ್ ಬ್ರೋ ಅಂತ ಇದ್ದಾರೆ ಆಂಟಿ, ಅವ್ರಿಗಂತೂ ತಿಂಗಳ 2 ಲಕ್ಷದಿಂದ 3 ಲಕ್ಷದವರೆಗೂ ಬರುತ್ತಂತೆ. ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರೆ ಆಂಟಿ. ಅಪ್ಪನೇ ಭಗವಂತ, 2 ಲಕ್ಷ 3 ಲಕ್ಷ, ಅಯ್ಯೋ ಭಗವಂತ, ಹಂಗಾರ ಒಂದು ಬರೀ ಇದು ಈಡಿಯ ಮಾಡಾಕದೆ ಬದುಕೇನಪ್ಪ. ಅಲ್ಲ ಒಂದಿನಕ್ಕೆ US ಈಡಿಯ ಬೇಕಾದ್ರೂ ಹಾಕ್ಬೋದಾ? ಹ್ಞೂ ಆಂಟಿ, ಎಷ್ಟು ಬೇಕಾದ್ರೂ ಹಾಕ್ಬೋದು. ಆದ್ರೆ ಡಾಕ್ಟರ್ ಬ್ರೋ ಅನ್ನೋರು ಡೈಲಿ ಏನ್ ಹಾಕಲ್ಲ ಆಂಟಿ, 2 ದಿನಕ್ಕೂ 3 ದಿನಕ್ಕೂ ಹಾಕ್ತಾರೆ. ಅಂದ್ರೆ ಅವರು ಸ್ಯಾನೆ ದಿನದಿಂದ ಮಾಡ್ಕೊಂಬಂದವರಲ್ಲ, ವ್ಯೂಸ್ ಚೆನ್ನಾಗ್ ಬರ್ತವೆ ಅಂದ್ರೆ ಸ್ಯಾನೆ ಜನ ನೋಡ್ತಾರೆ, ಹಂಗಾಗಿ ಅವ್ರಿಗೆ ದುಡ್ಡು ಸ್ಯಾನೆ ಬರ್ತೈತಿ. ಅಲ್ಲ ಕಣಮ್ಮ ಕೀರ್ತಿ, ಈಗ ಜನ ನೋಡಿ ದುಡ್ಡು ಕೊಡ್ತಾರೆ ಅಂತಾರಲ್ಲ, ಇದು ಯಾವ್ದದ ಯೂಟ್ಯೂಬ್ ಅಂತಾರಲ್ಲ ಅದನ್ನ ನಡೆಸ್ತಾರಲ್ಲ, ಅವ್ರ ತಗೆ ದುಡ್ಡು ಸ್ಯಾನೆ ಇರ್ಬೇಕು. ಅದಕ್ಕೆ ಅವನನ್ನ ಹೆಂಗ್ ಖರ್ಚು ಮಾಡೋದು ಅಂತಾನ ಹಿಂಗೇನ ಎಲ್ಲ ಇದು ಯಾವ್ದದ ಈಡಿಯ ಮಾಡಾಕರಿ ಕೊಡ್ಗಿಡ್ತಾರೆ. ಇವನು ಎತ್ತ ಅಂಬದೇ ಗೊತ್ತಾಗ್ತಿಲ್ಲ ಅಮ್ಮ. ಆಂಟಿ ಅದೇನ್ ಗೊತ್ತಾ ಆಂಟಿ, ಇವಾಗ ಯೂಟ್ಯೂಬ್ಗೆ ನಾವು ವಿಡಿಯೋ ಹಾಕ್ತಿವಲ್ಲ, ಆ ವಿಡಿಯೋ ಬರ್ಬೇಕಾದ್ರೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈಗ ನಾವು ಟಿವಿಗೆ ಪಿಕ್ಚರ್ ನೋಡ್ಬೇಕಾದ್ರೆ ಮಧ್ಯದಾಗ ಅಡ್ವರ್ಟೈಸ್ ಬರಲ್ವೇನ ಆಂಟಿ, ಆ ತರ ಅದ್ರಾಗೂ ಅಡ್ವರ್ಟೈಸ್ ಬರ್ತೈತಿ. ಆ ಅಡ್ವರ್ಟೈಸ್ನರು ಯೂಟ್ಯೂಬ್ನವರಿಗೆ ದುಡ್ಡು ಕೊಡ್ತಾರೆ, ಒಂದು ಅಡ್ವರ್ಟೈಸ್ಗೆ ಇಷ್ಟು ಅಂತ ಕೊಡ್ತಾರೆ. ಆ ಯೂಟ್ಯೂಬ್ನರು ನಮಗೆ ಅವ್ರು ಒಂದ್ ಸ್ವಲ್ಪ ಇಟ್ಕೊಂಡು ನಮ್ಗೊಂದ್ ಸ್ವಲ್ಪ ಕೊಡ್ತಾರೆ. ಅದೇ ಕಣ ಆಂಟಿ ಅವ್ರು ಕೊಡೋ ದುಡ್ಡು. ಓ ಹಂಗೆ, ಇವಾಗ ನಾವು ಸೀರಿಯಲ್ ನೋಡ್ಬೇಕಾರೆ ಮುದ್ದಿದಾಗೆ ಅಡ್ವರ್ಟೈಸ್ ಕೊಡ್ತಾರಲ್ಲ, ಹಂಗೇನಪ್ಪ. ಪರವಾಗಿಲ್ಲ ಯಾತದ ಕೊಂಡಿಡ್ತೇವ್ರಿ. ಅಮ್ಮಣ್ಣೇರ ಇಲ್ಲಿಗೆ ಬಂದು ಮಾತಾಡ್ಬರ್ರಿ, ಬರೇ ನೀವೇ ಮಾತಾಡ್ಕೊಂಡ್ರಿ. ನನಗೂ ಬೇಜಾರಾಗ್ತೈತಿ, ಬಂದು ಇಲ್ಲಿಗೆ ಮಾತಾಡ್ಬರ್ರಿ. ನೀವು ಮಾತಾಡೋದು ನನಗೆ ಕೇಳೋಕ್ಕಿಲ್ಲ, ಏನಿಲ್ಲ, ನಿಧಾನಕ್ಕೆ ಮಾತಾಡ್ತಾರೆ. ಇವತ್ತು ಕೇಳಿಸ್ಕೊಂಡಳು ಅಂತಾನೆ ನೀವಿರ್ ಬರಕೊಂಡ್ರಿ ಅಮ್ಮಣ್ಣೇರ, ಸರಿಯಾದರು ಒಂದಿಟ್ಟು ನನಗೆ ಕೇಳಂಗನ ಮಾತಾಡಲ್ಲ ನೀವು. ಪಾಪ ಅಜ್ಜಿಗೆ ಕಿವೆ ಕೇಳಿಸಲ್ಲ, ಪಾಪ ಅದಕ್ಕೂ ಈ ಕೇಳಿಸ್ಕೋಬೇಕು ಅಂತ ಆಸೆ ಆಗುತ್ತೆ, ಪಾಪ ಕೇಳಿಸೋದಿಲ್ಲ ಅಲ್ವಾ ಆಂಟಿ? ಅಯ್ಯೋ ವಯಸ್ಸಾಯ್ತಲ್ಲಮ್ಮ, ಇನ್ನೇನ್ ಮಾಡಕ್ ಆಗ್ತೈತಿ, ಹೋಗ್ಲಿ ಬಿಡ್ರತೆಗೆ. ಅವಜ್ಜಿ ತಿದ್ದಿದ್ದೇನ, ನೀವೇನ ಅವಜ್ಜಿ ತಲೆ ಕೆಡಿಸ್ಕೊಬೇಡ್ರಿ, ಈಗ ವಯಸ್ಸಾದಾರ ಹಂಗೆ ಅಯ್ಯೋನು ಮಾಡಕ್ಕಾಗಲ್ಲ. ಅಮ್ಮ ಹಂಗಾರೆ ನನಗೂ ಫೋನ್ ಕೊಡಿಸ್ತೀಯ ಅಮ್ಮ? ಹ್ಞೂ, ನಂತಾಗಿ ಬಚ್ಕೊಂಡಿರೋದು ಒಂದು 3,000 ಐತಿ, ಕೊಡಿಸ್ತೀನಿ ಅವಳು. ಅಮ್ಮ 3,000ಕ್ಕೆಲ್ಲ ಬರಲ್ಲಮ್ಮ. 3,000 ಬರಲ್ಲ? ಅಲ್ಲ ನಿಮ್ಮ ಅಪ್ಪಂದು ಇಟ್ಟುದ್ದ ಇರೋ ಫೋನೇ 1,000 ರೂಪಾಯಿ ಅಂತದ್ ಇದು, ಅದ್ರ 3 ರೋಟ್ ಐತಮ್ಮ, ಅಲ್ಲಿ 3,000 ರೂಪಾಯಿ. ನಂತಾಗ 3,000 ರೂಪಾಯಿ ಕೊಡಿಸ್ತೀನಿ, ಸುಮ್ಕಿರು.
ಆಂಟಿ ಇದು 25,000 ಅಂದ್ರೆ 25,000 ಆಂಟಿ. ಅಪ್ಪ ಭಗವಂತ 25,000. ಅಯ್ಯೋ ದೇವ್ರೆ, ನಾ ಎಲ್ಲ ಒಂದ್ 3,000 4,000 ನಾನು ಕೇಳಿ. ಸ್ಫೂರ್ತಿ, ನಾನ್ ತೆಗೆಯಲು ಆಟೊಂದು ದುಡ್ಡಿಲ್ಲಮ್ಮ. ಆಂಟಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆಂಟಿ, 10,000ದಿಂದನೂ ಸಿಗುತ್ತೆ. ಈಗ ಸದ್ಯಕ್ಕೆ ಅವಳಿಗೆ ಒಂದು 10,000 ರೂಪಾಯಿ ಫೋನ್ ಕೊಡ್ಸಿ, ಆಮೇಲೆ ಅವಳಿಗೆ ಯೂಟ್ಯೂಬ್ ಇಂದ ಬರುತ್ತಲ್ಲ, ಅವಾಗ ಅವಳೇ ಚೆನ್ನಾಗಿರೋದನ್ನ ತಗೊಳ್ತಾಳೆ. ಹ್ಞೂ ಅಮ್ಮ, ಹಂಗೆ ಮಾಡಮ್ಮ. ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಅದ್ರ ಜೊತೆಗೆ ನಿನ್ನ ಹತ್ರ ಇರೋದು ಹಾಕಿ ಒಂದು ಫೋನ್ ಕೊಡ್ಸಮ್ಮ, ಆಮೇಲೆ ನಾನು ಹೆಂಗೋ ತಗೊಳ್ತೀನಿ. ನೋಡನ್ ಹೇಳು, ನಿಮ್ಮ ಅಪ್ಪ ಹಿಂಗ್ ಕೇಳ್ತೀನಿ. ಅಯ್ಯೋ, ನಿಮ್ಮ ಅಪ್ಪ ಕೇಳ್ತೀನಿ, ಹಂಗೆ ಕೊಡ್ಬೇಕಲ್ಲ. ಅಲ್ಲ ಕಣಮ್ಮ ಕೀರ್ತಿ, ಈಗ ದುಡ್ಡು ಕೊಡ್ತಾರೆ ಎಂದಲ್ಲ, ಅವರೇ ಬಂದು ಮಂತಕ್ಕೆ ಕೊಟ್ಟೋಗ್ತಾರ, ಹೆಂಗ್ ಕೊಡ್ತಾರೆ? ಆಂಟಿ ಅದು ನಾವು ಆ ಚಾನಲ್ ಮಾಡಿರ್ತೀವಲ್ಲ, ಅದೇ ಹೇಳಿದ್ನಲ್ಲ ಆಡ್ಸೆನ್ಸ್ ಅಕೌಂಟ್ ಅಂತ, ಅದಕ್ಕೆ ನಮ್ದು ಮಾಮೂಲಿ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಆಂಟಿ, ಅದನ್ನ ಲಿಂಕ್ ಮಾಡಬೇಕು. ನಾವ್ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀವೋ ಆ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ಯೂಟ್ಯೂಬ್ನವರು. ಇವಾಗ ನಮ್ ಸ್ಫೂರ್ತಿದ ಅಕೌಂಟ್ ಇಲ್ಲ ಅಂತ ಇಕ್ಕೆಮನ್, ಇವಾಗ ನಂದೇ ಅಕೌಂಟ್ ಇರ್ತೈತಿ, ಆ ಅಕೌಂಟ್ ನಂಬರ್ ಕೊಟ್ಟು ಅದಕ್ಕೆ ಬೀಳಂಗ್ ಮಾಡ್ಬೋದಾ? ಹ್ಞೂ ಆಂಟಿ ಮಾಡ್ಬೋದು ಆಂಟಿ, ಯಾವ ಅಕೌಂಟ್ ನಂಬರ್ ಆದ್ರೂ ಕೊಡ್ಬೋದು. ಹಂಗಾರೆ ಸ್ಫೂರ್ತಿ, ಫೋನ್ ನಿಮ್ಮ ಅಪ್ಪನ ಕೇಳಿ ಕೊಡಿಸ್ತೀನಿ, ವಿಡಿಯೋ ಮಾಡಾಕು. ಅದೇ ದುಡ್ಡು ಬರ್ತೈತಲ್ಲ, ಅದಕ್ಕೆ ಅಕೌಂಟ್ ನಂಬರ್ ಕೊಡ್ಬೇಕು ಅನ್ಲಲ್ಲ ಕೀರ್ತಿ, ಅದಕ್ಕೆ ನಂದೇ ನಂಬರ್ ಕೊಡು, ಸರಿನಾ? ನಂದೇ ಅಕೌಂಟ್ ನಂಬರ್ ಕೊಡು. ಹೆಂಗ? ಏನಮ್ಮ ನೀನು, ನನ್ನ ಅಕೌಂಟ್ ನಂಬರ್ ಐತಲ್ಲ, ನಂದೇ ಕೊಡ್ತೀನಿ ಬಿಡು. ಹಾ, ಫೋನ್ ಕೊಡ್ಸದ್ ನಾನಂತೆ, ದುಡ್ಡಿಕ್ಕೆ ಮದ್ ಇವಳಂತೆ. ಸುಮ್ಮನೆ ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ ಅಂದ್ರೆ ಫೋನ್ ಕೊಡಿಸ್ತೀನಿ, ಇಲ್ಲ ಅಂದ್ರೆ ಇವ್ಳ ಅಷ್ಟೇ. ಅಯ್ಯೋ, ಏನ್ ನಿಂದೆ ಕೊಡ್ತೀನಿ ಬಿಡಮ್ಮ, ನೀನ್ ಯಾಕೆ ಅಪಾಟಿ ಟೆನ್ಷನ್ ಮಾಡ್ಕೊಂತೀಯ? ಸರಿ, ಹೆಂಗನ ಮಾಡಿ ನಿಮ್ಮ ಅಪ್ಪ ನೋಪ್ಸಿ ಒಂದ್ ಫೋನ್ ಕೊಡಿಸ್ತೀನಿ, ಸುಮ್ಕಿರ್. ಯಾತದ ಇವೆಲ್ಲ ಕುಸು ಕುಸು ಅಂತ ಮಾತಾಡ್ತವೆ, ಒಂದು ಕೇಳಕ್ಕಿಲ್ಲ. ಅಯ್ಯೋ ದೇವ್ರು, ಏನನ ಮಾತಾಡ್ಕೊಂಬಿ ಸುಮ್ ಮನಿಕೆಮನ್ ನಾನು. ಅಯ್ಯೋ, ಇವ್ರು ಮಾತಾಡಿದ್ ಕೇಳಲ್ಲ ಮಾಡಲ್ಲ, ಇನ್ನೇನ್ ಕೇಳಿಸ್ಕೊಂತಾನೆ ನನ್ಗೆ ಇನ್ನೇನಾಗನ, ಸುಮ್ ಬಿತ್ಕಮನ್. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಸ್ಫೂರ್ತಿಗೆ ಒಂದು ಫೋನ್ ತಗೊಂಬರೋದಕ್ಕೆ ಅಂತ ಹೋಗ್ತೀವಿ, ಆ ವಿಡಿಯೋ ಕೂಡ ಮಾಡಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋ ಬೇಕಂದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.